ಸರ್ ನಮ್ಮ ಮಿಸ್ಸಸ್ಸು ಪ್ರೆಗ್ನೆಂಟು. ಅವ್ರನ್ನ ನಾನು ಭಾನುವಾರ ಮಧ್ಯಾಹ್ನ 12:30ಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ಸರ್. ಸ್ವಲ್ಪ ಲೈಟಾಗಿ ನೋವಿತ್ತು ಕರ್ಕೊಂಬಂದಾಗ. ಬಂದು ಚೆಕ್ ಮಾಡಿಸ್ತಾ ಎಲ್ಲ ಚೆಕ್ ಮಾಡಿದ್ರು. ಅವತ್ತೇನು ಪ್ರಾಬ್ಲಮ್ ಏನಿಲ್ಲ, ಲೈಟಾಗಿ ನೀರು ಹೋಗ್ತಾಯಿತ್ತು. ಯಾವಾಗ ನೆಕ್ಸ್ಟ್ ಡೇ ಮಂಡೇಗೆ ಲೈಟಾಗಿ ನೀರು ಹೋಗ್ತಾಯಿತ್ತು. ನೋವು ಬಂದರೆ ನಾವು ನಾರ್ಮಲ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಆಯಿತು ಅಂತ ನಾವು ಬಿಟ್ಬಿಟ್ವಿ. ಆಮೇಲೆ ನನಗೆ 8 o'clock 6 o'clock ಮೇಲ್ಗಡೆ ಸ್ವಲ್ಪ ನೋವು ಜಾಸ್ತಿ ಆಯಿತು. ಸಾಯಂಕಾಲ ಬ್ಲಡ್ಡು ಸ್ವಲ್ಪ ಈಚೆ ನಾನು ಓಡೆ ಹೋಗಿ ನೋಡಿಲ್ಲ. ನಮ್ಮ ಅತ್ತೆಯವರು ನಮ್ಮ ಆಂಟಿಯವರು ಓಡೆ ಹೋಗಿ ಅಲ್ಲೇ ಇದ್ದರು. ವೈಟ್ ನೀರು ಹೋಗ್ತಾಯಿದೆ ಮತ್ತು ಬ್ಲಡ್ಡು ಬರ್ತಾಯಿದೆ ಅಂತ ನನಗೆ ಹೇಳಿದ್ರು. ಆಮೇಲೆ ನಮ್ಮ ಅತ್ತೆ ಹೋಗಿ ಕೇಳಿದ್ದಾರೆ ಅವ್ರಿಗೆ, ಸರ್ ಇಂಥ ನೋವು ಬರ್ತಾ ಇದೆಯಲ್ಲ ಏನು ಮಾಡ್ತೀರಾ ಸರ್ ಅಂತ ಕೇಳಿದ್ರು. ನೀನಾ ಪೇಷಂಟು ಅವರ ಪೇಷಂಟ್, ನೀನೇ ಎಲ್ಲ ಹೇಳ್ತಿಲ್ಲ ಅಮ್ಮ, ಪೇಷಂಟ್ ಹೇಳಬೇಕು ಅಂತ ಹೇಳಿದ್ರು. ಪೇಷಂಟು ಆಲ್ರೆಡಿ ಹೋಗಿ ಗೋಡೆ ಆಡ್ಬೇಕಲ್ಲ ಚೆಕ್ ಮಾಡಿದ್ರು ಅನಿಸುತ್ತೆ. ಆಮೇಲೆ ನನಗೆ ಇಮಿಡಿಯೇಟಾಗಿ ಒಂದು 8-9 ಅನಿಸುತ್ತೆ, ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ. ಒಂದು 8:30 ಮೇಲೆ ಸಂಜೆ ನಾವು 2 ಸಲ ಜೆಲ್ ಮಂಡೇ 9:30ಗೆ ನಾವು 2 ಸಲ ಜೆಲ್ ಹಾಕಿದ್ದೀವಿ. ಲೈಟಾಗಿ ಓಪನ್ ಆಗಿದೆ. ಓಪನ್ ಆಗಿದ್ಮೇಲೆ ನಾವು 10 ಗಂಟೆಗೆ ನೋಡ್ತೀವಿ, ಚೆಕ್ ಮಾಡ್ತೀವಿ. ಓಪನ್ ಆಗಿಲ್ಲ ಅಂದರೆ ನಾವು ಆಪ್ರೇಷನ್ ಮಾಡಿಬಿಡ್ತೀವಿ, ನೀವು ಸೈನ್ ಮಾಡಿ ಅಂತ ಹೇಳಿದ್ರು ಸರ್. ನಾನು ಇಮಿಡಿಯೇಟಾಗಿ ನಾನು ಓದೂ ಇಲ್ಲ ಸರ್ ಏನು ಮಾಡಿದ್ದಾರೆ ಅಂತ. ಏನಕ್ಕೆ ಅಂದರೆ ಆಮೇಲೆ ಅವೇನು ನಾವೇನಾದರೂ ಸೈನ್ ಮಾಡಿಲ್ಲ ಅಂದರೆ ನಮ್ಮ ಮೇಲೆ ಹಾಕ್ಬಿಡ್ತಾರೆ, ನೀವು ಲೇಟಾಗಿ ಸೈನ್ ಮಾಡಿದ್ರಿ, ಮುಂಚೆನೇ ಮಾಡಬೇಕಾಗಿತ್ತು ಅಂತ. ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಓದಲಿಲ್ಲ, ಹಂಗೆ ಸೈನ್ ಮಾಡಿಬಿಟ್ಟೆ ಆವಾಗಲೇ ಇಮಿಡಿಯೇಟಾಗಿ. ಆಮೇಲೆ ಅದು ಮಾಡಿಸ್ಕೊಂಡಾದ್ಮೇಲೂ 2-3 ಸಲ ನೋವು ಅಂತೇಳಿದ್ರು. ನಮ್ಮ ಆಂಟಿ ನಮ್ಮ ಅತ್ತವ್ರು ಅಲ್ಲೇ ಇದ್ದರು. ಅವರು ಇನ್ನು ಆಡ್ಬಿ ಕರೆಕ್ಟಾಗಿದೆ, ಹಂಗಿದೆ ಹಿಂಗಿದೆ ಹೇಳ್ಬಿಟ್ಟು ಅಲ್ಲಿ ಡಾಕ್ಟ್ರು ಯಾರೂ ಇಲ್ಲ, ನಾರ್ಮಲೇ ಮಾಡ್ತೀವಿ ಅಂತ. ಮಂಗಳವಾರ ಬೆಳಿಗ್ಗೆ 8:30ಗೆ ಆಪ್ರೇಷನ್ ಮಾಡಿಬಿಟ್ಟು ನೀರು ಕುಡಿದ್ಬಿಟ್ಟಿದೆ. ಇಮಿಡಿಯೇಟಾಗಿ ನಾವು ICUಗೆ ಶಿಫ್ಟ್ ಮಾಡಬೇಕು. ನನ್ನ ಕೈಲಿ ಹಿಂಗೆ ಕೊಟ್ಟರು, ಅಲ್ಲೇ ಹಂಗೆ ಡೈರೆಕ್ಟಾಗಿ ಅಡ್ಮಿಟ್ ಮಾಡ್ಕೊಂಡ್ರು ICUಯಲ್ಲಿ. ಮಗು ಮಂಗಳವಾರ ಬೆಳಿಗ್ಗೆ 8:30ಗೆ. ಸೋಮವಾರ ಇಡೀ ಇಟ್ಕೊಂಡಿದ್ದಾರೆ, ನೈಟ್ ಫುಲ್ಲು ಇದೆ. ಮಂಗಳವಾರ ಬೆಳಿಗ್ಗೆ ಆಗಿರೋದು ಸರ್. ಸರ್ ಆಮೇಲೆ ICUಯಿಂದ ಇತ್ತು ಸರ್. ICUಯಲ್ಲಿ ಅವ್ರು ಫಸ್ಟೇ ಹೇಳಿದ್ರು ನನಗೆ ಹೋಗಿದ ತಕ್ಷಣ ಡಾಕ್ಟ್ರು, ಅಡಿಗೆ ಅಕ್ಕಸ್ತೀರು ಕುಡಿದ್ಬಿಟ್ಟಿದೆ ನಿಮ್ಮ ಮಗು, ಅದು ಲಂಗ್ಸ್ಗೆ ಫುಲ್ ಎಫೆಕ್ಟ್ ಆಗಿದೆ. ನಮ್ಮ ಕೈಯಲ್ಲಿ ಏನು ಎಫೆಕ್ಟ್ ಮಾಡ್ತೀವೋ ಏನು ಮಾಡಬೇಕು ಎಮರ್ಜೆನ್ಸಿ ಟ್ರೀಟ್ಮೆಂಟು, ಅದೇನು ಟ್ರೀಟ್ಮೆಂಟ್ ಮಾಡಿದ್ರು ನಮಗೆ ಕೌನ್ಸಿಲಿಂಗ್ ಕೊಡ್ತಾಯಿದ್ರು ಕರೆಕ್ಟಾಗಿ. ಅಲ್ಲೋದಾಗ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಮೆಡಿಸಿನ್ ನೆಗ್ಲಿಜೆನ್ಸ್ ಬಂದು ಇಲ್ಲೇ ಆಗಿರೋದು ಮೇಯ್ನ್ ನೆಗ್ಲಿಜೆನ್ಸು. ಇವತ್ತು 4 ಗಂಟೆಗೆ ಮಗು ಡೆತ್ ಆಗಿದೆ ಸರ್. ಸರ್ ಮಗು ICUಲಿದ್ದಾಗ ಡಾಕ್ಟ್ರು ಕೇರ್ ತೊಗೊಂಡು ಮಾಡಿದ್ದಾರೆ. ಇಲ್ಲಿಂದ ಕಕ್ಕಸ್ ನೀರು ಕುಡಿಯೋವರೆಗೂ ಇಲ್ಲಿಂದ ನೆಗ್ಲಿಜೆನ್ಸಿ ಆಗಿದೆ ಸರ್. ಏನು ಮಾಡ್ತಾರೆ, ಡೆಲಿವರಿ ಟೈಮಲ್ಲಿ ನೆಗ್ಲಿಜೆನ್ಸಿ ಆಗಿದೆ. ಮಗು ನೀರು ಬಾತ್ರೂಮ್ ನೀರು ಕುಡಿಯೋವರೆಗೂ ಇವಾಗ ಫಸ್ಟು ಹೆಡ್ ಆಫ್ ದ ಡೇ ಯಾರೋ HOD ಅಂತ ಬಂದು ಮಾತಾಡಿದ್ರು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ತಿರ್ಗಾ ಅವ್ರು ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಬಂದರು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಬರೀ ಎಕ್ಸ್ಪ್ಲೇನ್ ಮಾಡೋದ ಕತೆಗಳಾಗಿದೆ ಹೊರತು ಇದಕ್ಕೆ ರೆಸ್ಪಾನ್ಸ್ ಕೊಡೋರು ಯಾರೂ ಇಲ್ಲ. ಅವ್ರು ಯಾರೋ ಇನ್ನೂ 3 ಜನ ಕರೆಸ್ತೀನಿ ಅಂತ ಹೇಳಿದ್ರು. 3 ಜನ ಕರೆಸಿದ್ರು. 3 ಜನ ಕರೆಸೋಷ್ಟು ಇನ್ನೂ 2 ಬರಬೇಕು. ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಎಲ್ಲ ಡೀಟೇಲು. ನಾವು ಬರೀ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನಮ್ಮ ಕಾಲ ಕಳಿಬೇಕಾ? ನ್ಯಾಯ ಕೇಳಕ್ಕೆ ಬೇರೆ ಆಪ್ಷನ್ ಇಲ್ವಾ? ಆಮೇಲೆ ಇವಾಗ ಅಲ್ಲಿ ಮೇಯ್ನ್ ಡಾಕ್ಟ್ರೇ ಇರಲ್ಲ ಇದು ಆಫೀಸಲ್ಲಿ, ಬರೀ ಟ್ರೈನಿಂಗ್ ಅವ್ರು ಇರ್ತಾರೆ. ಟ್ರೈನಿಂಗ್ ಅವರು ಡಾಕ್ಟ್ರಿಗೆ ಫೋನ್ ಮಾಡೋಕ್ಕೆ ಎದುರ್ತಾರೆ. ನೈಟಲ್ಲಿ ಬೈತಾರೆ ಅಂದ್ಬಿಟ್ಟು ಅವ್ರು ಎದುರ್ತಾರೆ. ಇವಾಗ ನಾನು ಎಲ್ಲಿಂದ ಕೊಟ್ಟಿಲ್ಲ. ಇವಾಗ ಡೈರೆಕ್ಟಾಗಿ ನಾನು ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಈ ಕೇಸ್ ನಾನು ಎಲ್ಲೋದ್ರೂ ಬಿಡಲ್ಲ, ನಾನು ಮಾಡ್ತೀನಿ, ಅದೇನು ಮಾಡ್ತೀನಿ. ಸುನಿಲ್ ನಾಯ್ಡು ಅಂತ, ನಾವು ಇಲ್ಲೇ ಬಸವನಗರದಲ್ಲಿ.